ವಾರ್ತೆಗಳ ಪ್ರಾಯೋಜಕರು ಎಎಂಎಸ್ ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ 0% EMI Bajaj Finance available. ಎಎಂಎಸ್ ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ beside SBI Bank Station Road Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. JK Garments, traditional clothes for kids, girls, women and men. Opposite SC Kirti, Cloth Bazar, MG Road, Raichuru. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಶ್ರದ್ಧಾಭಕ್ತಿಯಿಂದ ಮಹಾಶಿವರಾತ್ರಿ ಆಚರಣೆ. ದೇವಸ್ಥಾನಗಳ ಮುಂದೆ ಸಾಲುಗಟ್ಟಿ ನಿಂತು ಶಿವನ ದರ್ಶನ ಪಡೆದ ಭಕ್ತರು. ಮಾಣಿಕ್ಯ ಧ್ವನಿ ಸಂಗೀತ ಕಾರ್ಯಕ್ರಮ. ಮಾಣಿಕರಾಜ್ ಇವರ ಸಂಗೀತ ಸೇವೆ ಸ್ಮರಿಸುವುದು ಅಗತ್ಯ. ವೆಂಕಟೇಶ್ ಆಲ್ಕೋಡ್. ಮಹಾಶಿವರಾತ್ರಿ ಅಂಗವಾಗಿ ಮಂತ್ರಾಲಯದಲ್ಲಿ ಶ್ರೀಗಳಿಂದ ರುದ್ರಾಭಿಷೇಕ. ಅನಾಥ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ನಗರಸಭೆ ಮಾಜಿ ಸದಸ್ಯ ಶಂಶಾಲಂ. ಕಾಯಕ ಶರಣರ ಜಯಂತಿ. ವಚನಗಳ ಮೂಲಕ ಸಮಾಜ ತಿದ್ದಿದ ದಾರ್ಶನಿಕ ಜೀವನ ಸಂದೇಶ ಅಳವಡಿಸಿಕೊಳ್ಳಿ. ಡಾಕ್ಟರ್ ಹಂಪಣ್ಣ. ಶಿವರಾತ್ರಿ ಅಂಗವಾಗಿ ಯರಮರಸ್ನಲ್ಲಿ ಪಲ್ಲಕ್ಕಿ ಸೇವೆ, 100 ಜನ ಭಾಗಿ. ಮತ್ತು ಕ್ಷುಲ್ಲಕ ಕಾರಣಕ್ಕೆ ನೇತಾಜಿ ನಗರದಲ್ಲಿ ಘರ್ಷಣೆ. ಓರ್ವನ ಮೇಲೆ ಮಚ್ಚಿನಿಂದ ಹಲ್ಲೆ, 2 ಬಂಧನ. ವಾರ್ತೆಗಳ ವಿವರ. ನಗರ ಸೇರಿ ಜಿಲ್ಲೆಯಾದ್ಯಂತ ವಿವಿಧ ದೇವಸ್ಥಾನಗಳಲ್ಲಿ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಮಹಾಶಿವರಾತ್ರಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಶಿವರಾತ್ರಿ ಅಂಗವಾಗಿ ಉಪವಾಸ ಮಾಡಿದ ಭಕ್ತರು ಶಿವನ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ನಗರ ಸೇರಿ ಜಿಲ್ಲೆಯಾದ್ಯಂತ ವಿವಿಧ ದೇವಸ್ಥಾನಗಳಲ್ಲಿ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಮಹಾಶಿವರಾತ್ರಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಶಿವರಾತ್ರಿ ಅಂಗವಾಗಿ ಉಪವಾಸ ಮಾಡಿದ ಭಕ್ತರು ಶಿವನ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಮಹಾಶಿವರಾತ್ರಿ ಹಬ್ಬದ ನಿಮಿತ್ತ ನಗರದ ಚಂದ್ರಮೌಳೇಶ್ವರ ವೃತ್ತದಲ್ಲಿರುವ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ, ಶ್ರೀ ನಂದೀಶ್ವರ ದೇವಸ್ಥಾನ, ಆರ್ಯವೈಶ್ಯ ನಗರೇಶ್ವರ ದೇವಸ್ಥಾನ, ಮಾಣಿಕ್ ಪ್ರಭು ದೇವಸ್ಥಾನ ಮತ್ತು ನೇತಾಜಿ ನಗರದಲ್ಲಿರುವ ಈಶ್ವರ ದೇವಸ್ಥಾನ, ನೀಲಕಂಠೇಶ್ವರ ದೇವಸ್ಥಾನ, ಆಶೀರ್ವಾದ್ ಕಾಲೋನಿಯಲ್ಲಿರುವ ಈಶ್ವರ ದೇವಸ್ಥಾನ ಮತ್ತು ಏಗ್ನೂರು ಟೆಂಪಲ್ನಲ್ಲಿ
ಈಶ್ವರನಿಗೆ ಮಹಾರುದ್ರಾಭಿಷೇಕ ಪೂಜೆ ಸೇರಿದಂತೆ ಇನ್ನಿತರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಶಿವರಾತ್ರಿ ನಿಮಿತ್ತ ಇಂದು ಬೆಳಗ್ಗೆಯಿಂದಲೇ ವಿವಿಧ ಈಶ್ವರ ದೇವಸ್ಥಾನಕ್ಕೆ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ತಂಡೋಪತಂಡ ಆಗಮಿಸಿ ದೇವರ ದರ್ಶನ ಪಡೆದು ಪಾವನರಾದರು. ಹಬ್ಬದ ಅಂಗವಾಗಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಕಾರ್ಯಗಳು ನಡೆದವು. ಶಿವರಾತ್ರಿ ದಿನದಂದು ಜಾಗರಣೆ ಮಾಡಲಾಗುತ್ತದೆ. ಹಲವು ದೇವಸ್ಥಾನಗಳಲ್ಲಿ ಅಹೋರಾತ್ರಿ ಭಜನೆ ಕಾರ್ಯಕ್ರಮಗಳು ನಡೆಯಲಿವೆ. ದರ್ಶನ ಪಡೆಯಲು ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ದೇವಸ್ಥಾನ ಸಮಿತಿ ಮುಖಂಡರು ಮುಂಭಾಗದಲ್ಲಿ ಟೆಂಟ್ ಅಳವಡಿಸಿ ಜನರು ಸಾಲುಗಟ್ಟಿ ನಿಂತಿರುವುದನ್ನು ಕಾಣಬಹುದಾಗಿದೆ. ಪುರುಷರು, ಮಹಿಳೆಯರು ಹಾಗೂ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವುದು ಹಬ್ಬದ ವಿಶೇಷವಾಗಿತ್ತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಕೆಲ ದೇವಸ್ಥಾನಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲದೆ ಬೊಳಮಾನದೊಡ್ಡಿ ರಸ್ತೆಯಲ್ಲಿರುವ ಯಣ್ಣೂರು ಟೆಂಪಲ್ನಲ್ಲಿ ಸಹಸ್ರ ಗಂಟನಾದ ಸತತ ಬಿಲ್ವಾರ್ಚನೆ, ಸ್ಫಟಿಕ ಶಿವಲಿಂಗಕ್ಕೆ ಪ್ರತಿಯೊಬ್ಬರಿಂದಲೂ ಹಾಲು ಮತ್ತು ಜೇನುತುಪ್ಪ ಅಭಿಷೇಕ, ಶಿವಲಿಂಗಕ್ಕೆ ನಿರಂತರ ಜಲಾಭಿಷೇಕ ಹಾಗೂ ಶಿವಕೋಟಿ ನಾಮ ಜಪ ಮಾಡಲಾಯಿತು.
ನಾಗರಾಜ್ ಅವರ ಸ್ಮರಣಾರ್ಥವಾಗಿ ಏರ್ಪಡಿಸಿದ್ದ ಸಂಗೀತ ಕಾರ್ಯಕ್ರಮ ನಿರಂತರವಾಗಿ ಹಮ್ಮಿಕೊಂಡು ಬರುತ್ತಿರುವುದನ್ನು ಕಲಾವಿದ ವೆಂಕಟೇಶ್ ಆಲ್ಕೂರ್ ಶ್ಲಾಘಿಸಿದರು. ಮಾಣಿಕ್ರಾಜ್ ಅವರ ಸ್ಮರಣಾರ್ಥವಾಗಿ ಏರ್ಪಡಿಸಿದ್ದ ಸಂಗೀತ ಕಾರ್ಯಕ್ರಮ ನಿರಂತರವಾಗಿ ಹಮ್ಮಿಕೊಂಡು ಬರುತ್ತಿರುವುದನ್ನು ಕಲಾವಿದ ವೆಂಕಟೇಶ್ ಆಲ್ಕೂರು ಶ್ಲಾಘಿಸಿದರು. ನಗರದ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ರಿದಮ್ ಪ್ಯಾನ್ ಕಲಾವಿದ ಸುಧಾಕರ್ ಅಸ್ಕಿಹಾಳ್ ಅವರ ನೇತೃತ್ವದಲ್ಲಿ ಗುರುಪುಟ್ಟ ಕಲಾ ಬಳಗದ ವತಿಯಿಂದ ದಿವಂಗತ ಮಾಣಿಕ್ರಾವ್ ಅಸ್ಕಿಹಾಳ್ ಅವರ ಪುಣ್ಯ ಸ್ಮರಣಾರ್ಥವಾಗಿ ಮಾಣಿಕ್ಯ ಧ್ವನಿ 2020 ಸಾಂಸ್ಕೃತಿಕ ಲಹರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರತಿ ವರ್ಷ ಮಹಾಶಿವರಾತ್ರಿ ಅಂಗವಾಗಿ ಹಾಗೂ ದಿವಂಗತ ಮಾಣಿಕ್ರಾಜ್ ಅವರ ಪುಣ್ಯಸ್ಮರಣೆ ಈ ದಿನ ಮಹಾಶಿವರಾತ್ರಿ ಜಾಗರಣೆಯನ್ನು ಆಚರಿಸುವುದು ವಿಶೇಷವಾಗಿದೆ. ಮಾಣಿಕ್ರಾಜ್ ಅವರ ಶ್ರೇಷ್ಠ ಕಲಾವಿದರಾಗಿದ್ದರು. ಅವರನ್ನು ಕಳೆದುಕೊಂಡಿದ್ದು ಒಂದು ಮಾಣಿಕ್ಯವನ್ನೇ ಕಳೆದುಕೊಂಡ ಹಾಗೆ ಅನಿಸುತ್ತಿದೆ. ಅವರ ಸ್ಮರಣಾರ್ಥವಾಗಿ ಸಂಗೀತ ಕಾರ್ಯಕ್ರಮವನ್ನು ಅನೇಕ ವರ್ಷಗಳಿಂದ ಅವರ ಶಿಷ್ಯರ ಬಳಗದ ಸುಧಾಕರ್ ಅಸ್ಕಿಹಾಳ್ ಅವರ ಆಚರಿಸಿಕೊಂಡು ಬರುತ್ತಿರುವುದು ಹರ್ಷದಾಯಕವಾಗಿದೆ ಎಂದರು. ಲಯಕಾರ ಅಂತ ಹೇಳ್ತೀವಿ ಕನ್ನಡ ಭಾಷೆಯಲ್ಲಿ. ಲಯದಲ್ಲಿ ಎಲ್ಲ ವಾದ್ಯಗಳನ್ನು ನುಡಿಸಿದ್ರು. ತಬಲಾ ಆಯಿತು, ಡೋಲಕ್ ಆಯಿತು, ಡ್ರಮ್ ಸೆಟ್ ಆಯಿತು, ರಿದಮ್ ಪ್ಯಾಡ್ ಆಯಿತು, ಮತ್ತು ಎಲ್ಲ ಪ್ರಕಾರದ ಸಂಗೀತದಲ್ಲಿ ಎಲ್ಲ 4-5 ಪ್ರಕಾರಗಳು ಬರ್ತವೆ ನಿಮಗೆಲ್ಲ ಗೊತ್ತಿದ್ದಂತೆ. ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತದಲ್ಲಿ ಹಲವಾರು ಭಾಗಗಳು, ಒಂದು ವಚನ ಸಂಗೀತ, ಗಜಲ್ ಸಂಗೀತ, ದಾಸಗೀತೆ, ಭಾವಗೀತೆ, ಈಗೆಲ್ಲ ದೇಶಭಕ್ತಿ ಗೀತೆ, ಈ ಎಲ್ಲ ಪ್ರಕಾರಗಳಿಗೆ ನುಡಿಸ್ತಕ್ಕಂಥ ಒಂದು ಕಲೆಯನ್ನು ಆತ ಮೈಗೂಡಿಸಿಕೊಂಡಿದ್ದ. ಆದರೆ ನಮ್ಗಿಂತ ಚಿಕ್ಕವನಾದರೂ ಕೂಡ ನಮ್ಗಿಂತ ಪೂರ್ವದಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋಗುವಾಗ ಅವರ ನೆನಪಿನ ಶಕ್ತಿಯಾಗಿ ಒಂದು ಕೊಡುಗೆಯಾಗಿ ಶಿಷ್ಯನ ರೂಪದಲ್ಲಿ ನಮ್ಮ ಸುಧಾಕರ್ ಅಸ್ಕಿಹಾಳ್ ಅವರನ್ನು ಬಿಟ್ಟು ಹೋಗಿದ್ದಾರೆ. ಅವರ ಮೂಲಕ ಈ ಪರಂಪರೆ ಮುಂದುವರಿತದೆ. ಸಂಗೀತ ಆಯಿತು, ಸಾಹಿತ್ಯ ಆಯಿತು, ನಿಂತ ನೀರಲ್ಲ ಅದು ಹರಿಯುವ ನೀರಂತ ಒಂದು ಮಾತು ಹೇಳ್ತಾರೆ. ಈಗ ಅದು ಸುಧಾಕರ್ ಮೂಲಕ ಮತ್ತೆ ಹರಿತದೆ. ಹೀಗೆ ಹರಿತಾ ಇರಲಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೆ. ಸಾಯಿ ಕಿರಣ್ ಆದೋನಿ ಮಾತನಾಡಿ, ಸಾಯಿ ಮಂದಿರದಲ್ಲಿ ಮಾಣಿಕ್ಯ ಧ್ವನಿ ಎಂಬ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬಾ ಸಂತೋಷ ತಂದಿದೆ. ಮಹಾಶಿವರಾತ್ರಿ ಜಾಗರಣೆ ಎಂದು ಮಂದಿರಕ್ಕೆ ಬರುವಂತಹ ಸರ್ವ ಭಕ್ತರಿಗೆ ಒಂದು ವಿಶೇಷ ಕಾರ್ಯಕ್ರಮ ಇದಾಗಿದೆ. ಸಾಯಿಬಾಬಾ ಅವರ ಸಂಕಲ್ಪದಂತೆ ಸುಧಾಕರ್ ಅವರ ಮೂಲಕ ಮಂದಿರದಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಸಂಪೂರ್ಣ ಬೆಂಬಲ ನೀಡಿ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಸಂಗೀತ ಕಾರ್ಯಕ್ರಮದ ಜೊತೆಗೆ ಜಾಗರಣೆ ದಿನದಂದು ಸರ್ವ ಭಕ್ತರಿಗೆ ಸಾಯಿಬಾಬಾನ ದರ್ಶನ ಪಡೆಯಬಹುದಾಗಿದೆ ಎಂದು ಹೇಳಿದರು. ನಂದೇನೂ ಇಲ್ಲ ಇಲ್ಲಿ. ನಾನು ಅವರು ಸೇವಕ. ಬೆಳಗ್ಗಿದ್ರೆ ಕಸ ಬಳಿದು ಬಂಡೆ ಒರೆಸಿ ಆಮೇಲೆ ನೀಟಾಗಿ ಬಟ್ಟೆ ಹಾಕ್ಕೊಂಡು ಕೊಡೋನು. ಸೊ ಅವರು ಇಂಥ ಒಂದು ಸೇವೆ ಮಾಡ್ತಾರೆ ಅಂದರೆ ಬೇಡ ಅನ್ನೋದಕ್ಕೆ ನನ್ನ ಹತ್ರ ಏನೂ ಶಕ್ತಿ ಇಲ್ಲ. ಅದಕ್ಕಾಗಿ ಮಾಡಬೇಕಂತೇಳಿ ನಾವು ನಮ್ಮ ಕಡೆಯಿಂದ ಎಲ್ಲ ರೀತಿಯಿಂದ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಇವತ್ತು ಅದರಲ್ಲಿ ವಿಶೇಷವಾಗಿ ಶಿವರಾತ್ರಿ ದಿನ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಷ್ಟು ಅದ್ಭುತ ನೋಡಿ. ನಾವು ಅಂದ್ಕೊಂಡಿರಲಿಲ್ಲ ಶಿವರಾತ್ರಿಗೆ ಇದು ರುದ್ರಾಭಿಷೇಕ ಮಾಡ್ಬೇಕಂತ ಅಂದ್ಕೊಂಡ್ವಿ. ಅದಕ್ಕೆ ಏನಾದರೂ ಇನ್ನೊಂದು ಕಾರ್ಯಕ್ರಮ ಮಾಡೋಣ ಅನ್ನೋದು ಪ್ಲ್ಯಾನೇ ಇದ್ದಿಲ್ಲ. ಎಲ್ಲ ಬಾಬಾ ಮತ್ತು ಹೆಂಗೆ ಮಾಡಿದ್ದಾರೆ ನೋಡ್ರಿ. ಇಷ್ಟು ಈ ಡ್ಯಾನ್ಸ್ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಎಲ್ಲ ಅವರೇ ಮಾಡ್ಕೊಂಡ್ಬಿಟ್ರಿ. ಎಲ್ಲ ಮಾಡ್ತೀವಂತ ಎಲ್ಲ ಆಟ ತಿಂದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಸೊ ಹೀಗಾಗಿ ಈಗ ನಮ್ಮ ಗುರುಗಳು ಹೇಳಿದರು ಪಂಚಾಕ್ಷರಿ ಮಂತ್ರ ನಮಃ ಶಿವಾಯ ಅಷ್ಟೇ ಅಲ್ರಿ. ಪಂಚಾಕ್ಷರಿ ಮಂತ್ರ ನಮಗೆ ಜಾಸ್ತಿ ಗೊತ್ತಿಲ್ಲ. ನಮಗೆ ಭಕ್ತಿ ಬಾಬಾನ ಮೇಲೆ ಭಕ್ತಿ, ಪರಿಪೂರ್ಣ ಭಕ್ತಿ ಹೆಂಗೆ ಮಾಡ್ಬೇಕನ್ನೋದು ಅದನ್ನೇ 100% ಆಗಿ ಟ್ರೈ ಮಾಡ್ತಾ ಇದ್ದೀವಿ ಮಾಡ್ಬೇಕಂತ. ಇವು ಮಂತ್ರ, ಉಪಚಾರ, ಆಚಾರ, ವಿಚಾರ ಇಟ್ಟು ಅದಕ್ಕೆ ಅರ್ಪಣೆ ಅಷ್ಟೇ. ನಮ್ಗೆ ಬೇರೆ ಏನಿಲ್ಲ ಅದನ್ನ ಕೊಡೋದಕ್ಕೆ. ಸೊ ಆ ರೀತಿ ಪಂಚಾಕ್ಷರಿ ಮಂತ್ರ ಒಂದು ಸಣ್ಣ ಕತೆ ನೆನಪಾಯಿತು. ಇದು ಪಂಚಾಕ್ಷರಿ ಮಂತ್ರ. ಇವು ಶಿವರಾತ್ರಿ ಇದೆ. ಒಂದು ಸಣ್ಣ ಕತೆ ಹೇಳಿ ಇದನ್ನು ಮುಕ್ತಾಯಗೊಳಿಸ್ಬೇಕಂತೇಳಿ ಕೇಳ್ಕೊಳ್ತೀನಿ. ಎಲ್ಲರೂ ದಯಮಾಡಿ ಕೇಳಿ. ಶಿವರಾತ್ರಿ ಇದು ಪಂಚಾಕ್ಷರಿ ಮಂತ್ರದ ಮಹತ್ವ. ಒಬ್ಬ ಋಷಿ ವನದಲ್ಲಿ ತಪಸ್ಸಿ ಕುಂತಿರ್ತಾನೆ. ಕುಂತಾಗ ಆ ಸಂದರ್ಭದಲ್ಲಿ ಒಬ್ಬ ರಾಜ ಬೇಟೆ ಆಡೋಕ್ಕೆ ಹೋಗಿರ್ತಾನೆ. ಆ ಋಷಿ ಓಂ ನಮಃ ಶಿವಾಯ ಅಂತೇಳಿ ಜಪ ಮಾಡ್ಕೊಂತ ಕುಂತಿರ್ತಾನೆ. ಇವನು ರಾಜ ಒಬ್ಬನು ನಾಸ್ತಿಕ, ಅಥಿಸ್ಟ್ ಇರ್ತಾನೆ. ಅವನು ಡಸಂಟ್ ಬಿಲೀವ್ ಇನ್ ಗಾಡ್ ಆರ್ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಅವನು ಏನು ಮಾಡ್ತಾನೆ, ಏನು ಮಂತ್ರ ಹೇಳ್ಕೊಂತ ಕುಂತಿದ್ದ ಅಂದರೆ ನನ್ನ ಪರಮಾತ್ಮನ ಹೆಸರು ನಾಮಜಪ ಮಾಡ್ತಾ ಇದ್ದೀನಪ್ಪ ಅಂತಾನೆ. ಏನು ಬರ್ತದೆ ಇದರಿಂದ ಅಂದರೆ ನನಗೆ ಇದು ನಾಮಜಪನೇ, ಈ ಕಲಿಯುಗದಲ್ಲಿ ನಾಮಜಪನೇ ನನಗೆ ಮೋಕ್ಷಕ್ಕೆ ದಾರಿ ಅಂತ ಹೇಳ್ತಾನೆ. ಏನಾಗ್ತದೆ ಇದರಲ್ಲಿ, ಏನು ಶಕ್ತಿ ಇದೆ ಮಂತ್ರದಲ್ಲಿ, ಏನಾದವು ಇದರಲ್ಲಿ ಅಂದರೆ ಪಕ್ಕದಲ್ಲಿ ಒಂದು ನಾಯಿ ಇರುತ್ತೆ. ನೀನು ಈ ಮಂತ್ರ ನಾಯಿ ಕಿವಿಯಲ್ಲಿ ಹೇಳಂತ ಹೇಳ್ತಾನೆ. ಸೊ ಆ ರಾಜ ಹೋಗಿ
ಆ ನಾಯಿ ಕಿವಿಯಲ್ಲಿ ಹೋಗಿ ಓಂ ನಮಃ ಶಿವಾಯ ಅಂತ ಹೇಳ್ತಾನೆ. ಆ ನಾಯಿ ವಿತಿನ್ ಸೆಕೆಂಡ್ಸ್ನಲ್ಲಿ ಸತ್ತೋಗುತ್ತೆ. ಆ ಮಂತ್ರ ಕೇಳಿದ ಕೂಡಲೇ ಪ್ರಾಣ ಬಿಡುತ್ತೆ ಅದು. ರಾಜ ಬಂದು ಏನಪ್ಪ ಋಷಿಗಳೇ, ಇದೇನು ನಾಯಿ ಸತ್ತೋಯ್ತಲ್ಲ, ಮಂತ್ರ ಹೇಳಿದರೆ ಏನು ಶಿವನ ಹೆಸರಿನಲ್ಲಿ ಇದೇನು ಆ ಶಕ್ತಿನಿಂದ ಅಂದರೆ, ಆ ನಾಯಿ ಅವನು ಹೇಳಿದ ಕೂಡಲೇ ಪಕ್ಕದಲ್ಲಿ ಒಂದು ಆಕಳ ಒಂದು ಕರು ಜನ್ಮ ನೀಡುತ್ತೆ. ಅಲ್ಲಿ ಸೌಂಡ್ ಬರುತ್ತೆ, ಅದು ಆಕಳ ಜನ್ಮ ನೀಡೋದು. ಅಲ್ಲಿ ಒಂದು ಕರು ಹುಟ್ಟಿದೆ ನೋಡಪ್ಪ, ಆಕಳ ಹುಟ್ಟಿದೆ, ಅಲ್ಲಿ ನೋಡ ಇದ್ರದ್ದೇ ಅಲ್ಲಿ ಜನ್ಮ ಎತ್ತಿದೆ ನೋಡಂತಾನೆ. ಇಲ್ಲಿ ನೀನು ಓಂ ನಮಃ ಶಿವ ಅಂದ್ಕೂಡಲೇ ಅಲ್ಲೊಂದು ಜನ್ಮ ಎತ್ತಿದೆ. ಈ ನಾಯಿ ಜನ್ಮದಿಂದ ಆಕಳ ಜನ್ಮಕ್ಕೆ ಪ್ರಮೋಷನ್ ಆಯ್ತು ಅಲ್ಲಿಂದ. ಅವೆಲ್ಲ ಹೆಂಗೆ ಆಗುತ್ತೆ, ಅದೆಲ್ಲ ತಪ್ಪಂತಾನೆ. ನೀನು ಹೋಗಿ ಅದು ಅಲ್ಲಿ ಅದು ಆಕಳ ಕರಿಯನ್ನು ಹುಟ್ಟಿದ್ದೆ, ಅದರಲ್ಲಿ ಅದ್ರ ಕಿವಿನಲ್ಲಿ ಓಂ ನಮಃ ಶಿವಾಯ ಹೇಳಂತಾನೆ. ಇವನು ಮತ್ತೆ ಹೋಗ್ತಾನೆ ಅಲ್ಲಿ ಹೋಗಿ ಅದರ ಸಣ್ಣ ಹುಟ್ಟಿದ ಕರು ಕಿವಿನಲ್ಲಿ ಹೋಗಿ ಓಂ ನಮಃ ಶಿವಾಯ ಅಂತ ಹೇಳ್ತಾನೆ. ಅದನ್ನೂ ಸತ್ತೋಗುತ್ತೆ, ಅದನ್ನು ಅವಾಗಿಂದ ಅವಾಗೆ ಪ್ರಾಣ ಬಿಡುತ್ತೆ. ಬಿಟ್ಕೊಡ್ಲಿ ಏನಪ್ಪ ಇದೇನು ನಿಂದು ಶಿವನ ಹೆಸರು ಉಲ್ಟಾ ನೆಗೆಟಿವ್ ಆದಲ್ಲ, ಎಲ್ಲ ಪ್ರಾಣ ಬಿಡ್ತಾ ಇದ್ದಾವೆ ಇವೆಲ್ಲ ಅಂತ. ಅದೇ ಸಂದರ್ಭದಲ್ಲಿ ಪಕ್ಕದಲ್ಲಿ ಒಂದು ಆಶ್ರಮದಲ್ಲಿ ಒಂದು ತಾಯಿ ಮಗುಗೆ ಜನ್ಮ ನೀಡುತ್ತೆ. ಸೊ ನಾಯಿಂದ ಆಕಳಿನಿಂದ ಮನುಷ್ಯನ ಜನ್ಮ ಎತ್ತಿದೆ. ಈ ಋಷಿ ಹೇಳ್ತಾನೆ, ಈಗ ಹೋಗಿ ಆ ಮಗುವನ್ನು ಕಿವಿನಲ್ಲಿ ಹೇಳ್ತಾನೆ, ನಿನಗ ಮೊದಲು ನಿನ್ನ ಹೊಡಿಬೇಕು, ಅದು ಮಗುನ ಸಾಯಿಸ್ಬೇಕಂತ ಮಾಡಿದೇನಂತ ಹೇಳೋದಿಲ್ಲ ನಾನು ಅಂತಾನೆ. ಸೊ ಅಲ್ಲಿಗೆ ನಿಂತಾಗ ಏನಂತಾನೆ, ನೀನು ಹೇಳಿದ್ರೆ ಆ ಮಗುಗೆ ಇನ್ನೊಂದು ಜನ್ಮನೇ ಇರ್ತಿದ್ದಲ್ಲ, ಮೋಕ್ಷ ಪಡ್ಕೊಳ್ತಿತ್ತ ಅಂತ. ಆ ಶಕ್ತಿ ಈ ಶಿವನ ಪಂಚಾಕ್ಷರಿ ಮಂತ್ರದಲ್ಲಿದೆ, ಓಂ ನಮಃ ಶಿವಾಯ ಅಂತ. ಅದಕ್ಕೆ ಈ ಒಂದು ಶಿವರಾತ್ರಿ ದಿವಸ ಜಾಗರಣೆ ಮಾಡಿ ಪಂಚಾಕ್ಷರಿ ಮಂತ್ರ ನಾಮ ಜಪ ಮಾಡಿದರೆ ನಮಗೆ ಅಟ್ಲೀಸ್ಟ್ ಮೋಕ್ಷ ಸಿಗಲಿಲ್ಲ ಅಂದ್ರೂ ನಮ್ಮ ದುಷ್ಕರ್ಮಗಳು ಎಲ್ಲ ಅವಗುಣಗಳಲ್ಲಿ ಸ್ವಲ್ಪ ಕಡಿಮೆ ಆಗಿ ನಿವಾರಣೆ ಆಗಿ ಒಳ್ಳೆಯದು ಹಾದಿಯಲ್ಲಿ ನಡಿಬೋದು ಅಂತೇಳಿ ಒಂದು ವಿಚಾರ, ಈ ಸಣ್ಣ ವಿಷಯ ಹೇಳಿದ್ದಕ್ಕೆ. ಮಂಜುಳಾ ಅವಧೂತ್ ಮಾತನಾಡಿ, ಸಂಗೀತವೆಂಬುದು ಆ ಪರಶಿವನಿಗೆ ಪ್ರಿಯವಾದುದು. ಸಂಗೀತ ಕಲಾವಿದರು ಭಗವಂತನಿಗೆ ಹತ್ತಿರವಾಗಿರುತ್ತಾರೆ. ಇಂತಹ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವಂತಹ ಕಲಾವಿದರಿಗೆ ಹಾಗೂ ಸಾರ್ವಜನಿಕರ ಸಹಾಯ ಸಹಕಾರ ಅವಶ್ಯವಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಲಾವಿದ ವೀರೇಂದ್ರ ಕುಮಾರ್ ಕುರುಡಿ ಅವರ ಪುತ್ರ ಮನೋಜ್ ಕುಮಾರ್ ಕುರುಡಿ ಅವರಿಂದ ಪುಟ್ಟರಾಜ ಗವಾಯಿಗಳವರ ಭಕ್ತಿಗೀತೆಗಳನ್ನು ಪ್ರಸ್ತುತಪಡಿಸಿದರು. ಕುಮಾರಿ ಮೌನಿಕರ್ ಅವರು ತಂಡದಿಂದ ಬಾಲಕಿಯರು ಶಿವನ ರೂಪ ಧರಿಸಿ ಭರತನಾಟ್ಯ ಪ್ರದರ್ಶನ ಮಾಡಿದರು. ಹಾಡುಗಾರನಾಗ್ಲಿ ಎಲ್ಲ ಗುಣಗಳಲ್ಲಿ ಬೆಳೀಲಿ ಅಂತ ಹೇಳ್ತೀನಿ. ನಾಟ್ ಓನ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಇದು ಈ ಭಾವಗೀತೆಗಳು ಭಕ್ತಿಗೀತೆಗಳು. ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ, ವೀರೇಂದ್ರ ಕುರುಡಿ, ವಿಜಯ್ ಕುಮಾರ್ ದಿನ್ನಿ, ಜಿಂಡಪ್ಪ ಹಸ್ಕಿಹಾಳ್, ಸಿಎನ್ ರಾಘವೇಂದ್ರ, ಸುನೀಲ್ ಕುಮಾರ್ ಹಸ್ಕಿಹಾಳ್, ವೆಂಕಟೇಶ್ ಆಲ್ಕೋಡ್, ರಾಘವೇಂದ್ರ ಆಶಾಪುರ್, ಜಾನ್ರಾಜ್ ಆಶಾಪುರ್, ಮೃತ್ಯುಂಜಯ ಸ್ವಾಮಿ ಕೊಲ್ಲೂರು, ಅಶ್ವಿನ್ ದೇಸಾಯಿ ನಿರೂಪಿಸಿದರು. ತಿರುಪತಿ ಎಕ್ಲಾಸ್ಪುರ್ ವಂದಿಸಿದರು.
ಮಹಾಶಿವರಾತ್ರಿ ಅಂಗವಾಗಿ ಮಂತ್ರಾಲಯ ರಾಘವೇಂದ್ರ ಮಠದ ರುದ್ರಮುನಿ ದೇವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು. ಮಹಾಶಿವರಾತ್ರಿ ಅಂಗವಾಗಿ ಮಂತ್ರಾಲಯ ರಾಘವೇಂದ್ರ ಮಠದ ರುದ್ರಮುನಿ ದೇವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು. ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀ ಸುಬಧೇಂದ್ರ ತೀರ್ಥರು ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ರುದ್ರಮುನೀಶ್ವರನಿಗೆ ವಿಶೇಷ ಪೂಜೆ ಹಾಗೂ ಮಹಾರುದ್ರಾಭಿಷೇಕ ನೆರವೇರಿಸಿದರು. ರಾಯರ ಮಠದಲ್ಲಿ ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆದು ಪುನೀತರಾದರು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಶ್ರೀಮಠದಲ್ಲಿ ಶ್ರೀ ರುದ್ರದೇವರ ಶಿವಲಿಂಗಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಪೀಠಾಧಿಪತಿ ಶ್ರೀ ಸುಬಧೇಂದ್ರ ತೀರ್ಥರು ಮಂತ್ರ ಘೋಷದೊಂದಿಗೆ ರುದ್ರಾಭಿಷೇಕ ನೆರವೇರಿಸಿದರು. ಶಿವರಾತ್ರಿ ನಿಮಿತ್ತ ವಿಶೇಷವಾಗಿ ಅಭಿಷೇಕ ನೆರವೇರಿಸುವ ಮೂಲಕ ಶಿವನಾಮ ಸ್ಮರಣೆ ಮಾಡಲಾಯಿತು. ಈ ವೇಳೆ ಮಠದ ಅಧಿಕಾರಿ ವೃಂದ, ಸಿಬ್ಬಂದಿಗಳು, ಭಕ್ತರು ಅಭಿಷೇಕದಲ್ಲಿ ಭಾಗವಹಿಸಿದರು. ಈಗ ಜಾಹೀರಾತು. AMS Computers Sales and Service 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, UPS ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ಸ್, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank Station Road Raichur. Mobile 9663150560. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 88446018. SR Garments ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. SR Garments Classic Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ-ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men beside Vegetable Market, Cloth Bazaar, Raichur. Mobile 9986267919, 9916920786. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ.
ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630. ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ. आज हम 2 किलोमीटर ज्यादा भागेंगे। कुछ करिए नस नस मेरी खोले, हाय कुछ करिए बस बस बड़ा बोले अब कुछ ವಿಕ್ಟ್ರಿ करिए। ಬ್ಯಾಡ್ಮಿಂಟನ್ ಅಕಾಡೆಮಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು चक दे हो चक दे इंडिया, चक दे हो चक दे इंडिया। लड़ती पतंगों में ತಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. JK Garments, traditional clothes for kids, girls, women and men. Opposite SC Kirti, Cloth Bazar, MG Road, Raichuru. ಚೂಡಿದಾರ್, ಲಾಂಗ್ ಫ್ರಾಕ್, ಮಿಡಿ, ಚೋಲಿ, ಘಾಗ್ರಾ, ಕ್ರಾಪ್ ಟಾಪ್, ಶರಾರಾ, ಜೀನ್ಸ್ ಟಾಪ್, ವೆಸ್ಟರ್ನ್ ಐಟಮ್ಸ್, ಕುರ್ತಿ, ಲೆಗ್ಗಿನ್ಸ್, ಜೀನ್ಸ್, ಕಾರ್ಗೋ, ಜಾಗ್ವಾರ್ ಶರ್ಟ್, ಟಿ ಶರ್ಟ್, ಜುಬ್ಬಾ, ಪೈಜಾಮಾ, ಪಠಾಣಿ ಸೂಟ್ಸ್, ಶೇರ್ವಾನಿ, ಬಾಬಾ ಸೂಟ್ಸ್, ಲುಂಗಿ, ಟಾವೆಲ್ಸ್ ಅಂಡ್ ಗರ್ಲ್ಸ್ ಅಂಡ್ ಬಾಯ್ಸ್ ಅಂಡರ್ ಗಾರ್ಮೆಂಟ್ಸ್ ಅವೈಲೇಬಲ್. ನಮ್ಮಲ್ಲಿ 20% ಡಿಸ್ಕೌಂಟ್ ಸೌಲಭ್ಯವಿದೆ. ಹಿಂದೆ ಕರೆ ಮಾಡಿ. JK ಗಾರ್ಮೆಂಟ್ಸ್, ಅಪೋಸಿಟ್ SC ಕೀರ್ತಿ, ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮೊಬೈಲ್ ಸಂಖ್ಯೆ 9448622403. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे। पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में। अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं। 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मूलाज, मैप्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं। दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें। ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಚ್ಚ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದೇ ಭೇಟಿ ಕೊಡಿ.
The living room above Rahi Diagnostic beside SBI Bank near Gandhi Chowk, Raichur. Mobile 9353654221. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಯರ್ಮಸ್ನ ನಗರಸಭೆ ಮಾಜಿ ಸದಸ್ಯ ಶಂಶಾಲಂ ಇವರ ಹುಟ್ಟುಹಬ್ಬವನ್ನು ನಗರದ ಕನಕದಾಸ ಅನಾಥ ಮಕ್ಕಳ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ, ಅನ್ನದಾನ ಕಾರ್ಯಕ್ರಮಗಳು ನಡೆದವು. ಯರಮರಸ್ನ ನಗರಸಭೆ ಮಾಜಿ ಸದಸ್ಯ ಶಂಶಾಲಂ ಇವರ ಹುಟ್ಟುಹಬ್ಬವನ್ನು ನಗರದ ಕನಕದಾಸ ಅನಾಥ ಮಕ್ಕಳ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ, ಅನ್ನದಾನ ಕಾರ್ಯಕ್ರಮ ನಡೆದವು.
ಬಡವರ ಬಂಧು ಹಾಗೂ ಮಾಜಿ ನಗರಸಭೆ ಸದಸ್ಯರಾದ ಶ್ರೀ ಶಂಶಾಲಂ ಅಣ್ಣನವರ ಒಂದು ಹುಟ್ಟುಹಬ್ಬವನ್ನು ನಿಜವಾಗಲೂ ಈ ಒಂದು ಆಶ್ರಮದಲ್ಲಿ ಏನಾದರೆ ಆಚರಿಸ್ತಾ ಇದ್ದಾರೆ ಅಂದರೆ ಬಹಳ ಸಂತೋಷದ ವಿಷಯ. ವೇದಿಕೆಯಲ್ಲಿರುವಂತಹ ಹಿರಿಯರಾದಂತಹ ಶ್ರೀ ಶಿವರಾಜ ಗೌಡ್ರೆ ಹಾಗೂ ಎಲ್ಲ ಹಿರಿಯರೇ ಹಾಗೂ ಏನಂದರೆ ಅವರ ಎಲ್ಲ ಅಭಿಮಾನಿಗಳೇ ಹಾಗೂ ಮುದ್ದು ಮಕ್ಕಳೇ, ನಿಜವಾಗ್ಲೂ ನಾವು ಬಹಳಷ್ಟು ಏನಂದ್ರೆ ನಮ್ಮ ಜನ್ಮ ದಿನಾಚರಣೆಯನ್ನು ಮನೆಯಲ್ಲಿ ಆಗಲಿ ಅಥವಾ ಹೋಟೆಲ್ಗಳಲ್ಲಿ ಏನಂದ್ರೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಈ ಬಡವರ ಬಂದು ಪ್ರತಿಯೊಬ್ಬರಿಗೆ ಏನಂದ್ರೆ ಎಲ್ಲದಕ್ಕೂ ಏನಂದ್ರೆ ಒಂದು ಸಹಕಾರ ನೀಡುತ್ತಂತಹ ಶಂಶಾಲಂ ಅವರು ಏನಂದ್ರೆ ಇಂಥ ಸ್ಥಾನದಲ್ಲಿ ಏನಂದ್ರೆ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಏನಂದ್ರೆ ನಾನು ಮೊದಲು ಧನ್ಯವಾದಗಳು. ಶಂಶಾಲಂ ಸರ್ ಬಗ್ಗೆ ನಾವು ಹೇಳ್ಬೇಕಾದ್ರೆ ಅವರು ಅಧಿಕಾರದಲ್ಲಿ ಇರಲೇ ಬಿಡಲೆ ನಾವು ನೋಡಿದೀವಿ. ಅವ್ರ ಅಧಿಕಾರ ಇದ್ದಾಗೂ ನೋಡಿದೀವಿ, ಈಗೂ ನೋಡ್ತಾ ಇದ್ದೀವಿ. ನಿಜವಾಗ್ಲೂ ನಮ್ಮ ಭಾಗದಲ್ಲಿ ಒಬ್ಬ ನಂಬರ್ 1 ಒಬ್ಬ ನಾಯಕ ಏನಂದ್ರೆ ಶಂಶಾಲಂ ಅವರು ಅಂತ. ಯಾಕಂದ್ರೆ ಅವರು ಕೌನ್ಸಿಲರ್ ಇದ್ದಾಗೂ ಅಷ್ಟೇ ಇದ್ರು, ಈಗೂ ಅಷ್ಟೇ ಇದ್ರು. ಆಮೇಲೆ ಏನಂದ್ರೆ ಈಗ ಮಾನ್ಯ ಶಿವರಾಜ್ ಪಾಟೀಲ್ ಸರ್ ಅವ್ರ ಬಗ್ಗೆ ನಾವು MLA ಅವರು ಏನಂದ್ರೆ ಬಹಳಷ್ಟು ಏನಾದ್ರೆ ಹತ್ತಿರದ ವ್ಯಕ್ತಿ ಆಗಿದ್ದಾರೆ, ಹೌದಲ್ಲ. ಆದ್ರೂ ಸಹ ಎಂದಿಗೂ ಯಾವುದೇ ಆಗಲಿ ಏನಂದ್ರೆ ಕಾರ್ಯಗಳಿಗೆ ಏನಂದ್ರೆ ಇಲ್ಲ ಅಂತ ಹೇಳಲ್ಲ. ಶೈಕ್ಷಣಿಕವಾಗಿ ಅಂತ ನಾನು ಅವ್ರಿಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ನಾನು ಆದರ್ಶ ವಿದ್ಯಾಲಯದ ಮುಖ್ಯ ಗುರುಗಳಾಗಿದ್ದೆ, ಆಮೇಲೆ ಎರ್ಮರ್ಸ್ ಕ್ಯಾಂಪಿನ ಏನಂದ್ರೆ ಶಾಲೆಯಲ್ಲಿ ಶಿಕ್ಷಕನಾಗಿದ್ದೆ. ಅವರ ಸೇವೆ ಏನಂದ್ರೆ ನಿರಂತರವಾಗಿ ಏನಂದ್ರೆ ಈ ಒಂದು ಸಮಾಜ ಒಂದು ಕಾರ್ಯಗಳಿಗಿದೆ. ಇದು ಒಂದೇ ಅಲ್ಲ, ಯಾವುದೇ ಆಗಲಿ ಶಂಶಾಲಂ ಸರ್ ಹತ್ರ ಹೋಗಿ ಏನಂದ್ರೆ ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ಪ್ರತಿಯೊಬ್ಬರಿಗೂ ಒಂದು ಗೌರವ ಕೊಡ್ಬೇಕಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ ಅಥವಾ ಒಬ್ಬ ನಾಯಕ ಯಾವ ತರ ಇರ್ಬೇಕಂದ್ರೆ ಅದಕ್ಕೆ ಉದಾಹರಣೆ ಏನಂದ್ರೆ ಶಂಶಾಲಂ ಅವರು ನಮಗೆ. ಯಾಕಂದ್ರೆ ಇಲ್ಲಾಂದ್ರೆ ಏನಾಗುತ್ತಂದ್ರೆ ಬಹಳಷ್ಟು ಜನ ಇವತ್ತಾಳೆ ನಾನು ಹೇಳ್ತಾ ಇದ್ದೀನಿ, ಆಕ್ಚುಲ್ ನಾನು ಹೇಳಬಾರ್ದು. ಆದ್ರೂ ಏನಂದ್ರೆ ಅದು ಏನೋ ಅಧಿಕಾರದ ವ್ಯಾಮೋಹದಿಂದ ಏನಂದ್ರೆ ಬಹಳಷ್ಟು ಜನ ಏನಂದ್ರೆ ತಕ್ಷಣವೇ ಏನಂದ್ರೆ ಬದಲಾವಣೆ ಆಗುವ ನಾವು ನೋಡಿದ್ದೀವಿ. ಆದರೆ ಶಂಶಾಲಂ ಸರ್ ಅಂತ ವ್ಯಕ್ತಿ ಅಲ್ಲ. ಪ್ರತಿಯೊಬ್ಬರು ನಾ ಹೇಳ್ತೀನಲ್ಲ, ಅವ್ರ ಯಜಮಾನರಾಗ್ಲಿ ಎಷ್ಟು ದೊಡ್ಡ ವ್ಯಕ್ತಿನೂ ಇಲ್ಲ ಅದೇ ರೆಸ್ಪೆಕ್ಟ್ ಇದೆ, ಎಷ್ಟು ಸಣ್ಣ ವ್ಯಕ್ತಿ ಹೋದ್ರೂ ಅಷ್ಟೇ ರೆಸ್ಪೆಕ್ಟ್ ಇದೆ. ಆಮೇಲೆ ಏನಂದ್ರೆ ಎಷ್ಟು ಬಡವ ಹೋಗ್ಲಿ ಸಾಹುಕಾರ ಹೋಗ್ಲಿ, ಇವು ಏನಂದ್ರೆ ಅವರು ನಮ್ಮ ಒಬ್ಬ ಆತ್ಮೀಯ ಗೆಳೆಯ ಟೈಪ್ ಏನಾದ್ರೆ ಇದ್ದಾರೆ. ನಿಜವಾಗ್ಲೂ ಇಂಥ ವ್ಯಕ್ತಿಗಳು ಏನಂದ್ರೆ ನಮ್ಮ ಭಾಗದಲ್ಲಿದ್ದಾರೆ. ಅವ್ರು ಏನಂದ್ರೆ ಬಹಳಷ್ಟು ಏನಾದ್ರೆ ಕಷ್ಟದಿಂದ ಬಂದವರು ಅಷ್ಟೇನೋ ಏನಂದ್ರೆ ಈಗ ಇದಿರ್ಬೋದು. ಆದ್ರೆ ನಾವು ಅವ್ರಿಗೆ ಏನಾದ್ರೆ ಬಾಲ್ಯದಿಂದನೇ ನಾವು ಅವ್ರು ಏನಂದ್ರೆ ಒಂದು ಸ್ವಲ್ಪ ಏನಾದ್ರು 4 ವರ್ಷ ನಾವು ಸಣ್ಣನಿರ್ಬೋದು. ಆದ್ರೆ ಅವರ ಒಂದು ಎಲ್ಲ ನಡವಳಿಕೆ ಏನಂದ್ರೆ ನಾವು ಅವಾಗ್ಲಿಂದ ಕಂಡಿದ್ದೀವಿ, ಕಾಲೇಜ್ ಟೈಮಲ್ಲಿ ನೋಡಿದೀವಿ. ಈ ಸಂದರ್ಭದಲ್ಲಿ ಊರಿನ ಪ್ರಮುಖರಾದ ಶಿವರಾಜ್ ಪಾಟೀಲ್, ವರಮುನಿ, ಚನ್ನಪ್ಪ ಸಜ್ಜನ್, ಬಸಪ್ಪ, ಮಲ್ಲಣ್ಣ, ವಡ್ಲೂರು ಸೂಗರೆಡ್ಡೇಗೌಡ, ಗಿರಿಸಾಗರ್, ಚೋಟು, ಮಹಾದೇವ್ ವಕೀಲ್, ಮಹೇಂದ್ರ, ಆಂಜನೇಯ ಚಿಕ್ಸ್ಗೂರ್, ರಾಮರೆಡ್ಡಿ, ಹನುಮಂತ ದಂಡ, ತಿಮ್ಮಪ್ಪ ಇಟ್ಕಲ್, ಅಂಬೇಡ್ಕರ್ ಯೂತ್ ಕ್ಲಬ್ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಭಾಗವಹಿಸಿದರು. ಕಾಯಕ ಶರಣರು ಹಲವಾರು ವಚನಗಳನ್ನು ರಚನೆ ಮಾಡಿ ಸಮಾಜದ ಅಂಕುಡೊಂಕು ತಿದ್ದುವಲ್ಲಿ ಮಹತ್ವದ ಕಾರ್ಯವನ್ನು ಮಾಡಿದ್ದಾರೆ ಎಂದು ತಹಸೀಲ್ದಾರ್ ಡಾಕ್ಟರ್ ಹಂಪಣ್ಣ ಸಜ್ಜನ್ ಅವರು ತಿಳಿಸಿದರು. ಕಾಯಕ ಶರಣರು ಹಲವಾರು ವಚನಗಳನ್ನು ರಚನೆ ಮಾಡಿ ಸಮಾಜದ ಅಂಕುಡೊಂಕು ತಿದ್ದುವಲ್ಲಿ ಮಹತ್ವದ ಕಾರ್ಯವನ್ನು ಮಾಡಿದ್ದಾರೆ ಎಂದು ತಹಸೀಲ್ದಾರ್ ಡಾಕ್ಟರ್ ಹಂಪಣ್ಣ ಸಜ್ಜನ್ ಅವರು ತಿಳಿಸಿದರು. ಅವರು ಇಂದು ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾಯಕ ಶರಣರ ಜಯಂತಿ ಕಾರ್ಯಕ್ರಮದಲ್ಲಿ ಕಾಯಕ ಶರಣರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಕಾಯಕ ಶರಣರಾದ ಮಾದರ ಚೆನ್ನಯ್ಯ, ಮಾದರ ಡೊಳ್ಳಯ್ಯ, ಡೋಹರ ಕಕ್ಕಯ್ಯ, ಸಗಮಗಾರ ಹರಳಯ್ಯ ಮತ್ತು ಉರಿಲಿಂಗ ಪೆದ್ದಿ ಅವರು ತಮ್ಮ ವಿಚಾರಗಳನ್ನು ವಚನಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಇಂತಹ ಕಾಯಕ ಶರಣರ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಕಾಯಕ ಶರಣರ ವಿಚಾರಗಳನ್ನು ಮುಂದಿನ ಯುವ ಪೀಳಿಗೆಗೆ ತಿಳಿಯಪಡಿಸುವ ಕೆಲಸ ಮಾಡಬೇಕು ಹಾಗೂ ಅವರ ತಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಯಾವುದೇ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ಫಲ ಸಿಗುತ್ತದೆ. ಕೋವಿಡ್-19 ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಜಯಂತಿಗಳನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಮಂಗ್ಲಾ ವಿ ನಾಯಕ್ ಹಾಗೂ ಸಮಾಜದ ಮುಖಂಡರಾದ ರಾಮಣ್ಣ, ಯಮನಪ್ಪ, BH ಗುಂಡಳ್ಳಿ, ಮೋನಪ್ಪ, ಮಧು ಚಕ್ರವರ್ತಿ, ಹನುಮಂತಪ್ಪ, ಆಂಜನೇಯ ಜಾಲಿಬೆಂಚಿ, VG ಉಕ್ಲಿ, HH ಮ್ಯಾದರ್, ಆಂಜನೇಯ, ಲಕ್ಷ್ಮೀರೆಡ್ಡಿ, ಆಂಜನೇಯ ಇತರರು ಇದ್ದರು. ದಂಡಪ್ಪ ಬಿರಾದರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಶಿವರಾತ್ರಿ ಅಂಗವಾಗಿ ನಗರದ ಯರ್ಮರ್ಸ್ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ಪಲ್ಲಕ್ಕಿ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಶಿವರಾತ್ರಿ ಅಂಗವಾಗಿ ನಗರದ ಯರ್ಮರಸ್ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ಪಲ್ಲಕ್ಕಿ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ರಾಮಕ್ಕವ್ವ ದೇವಸ್ಥಾನದಿಂದ ಪ್ರಾರಂಭವಾದ ಮೆರವಣಿಗೆ ಡೊಳ್ಳು ಕಳಸಗಳೊಂದಿಗೆ ಪ್ರಾರಂಭವಾಯಿತು. ರುದ್ರಾಭಿಷೇಕ, ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಊರಿನ ಪ್ರಮುಖರುಗಳಾದ ಕೆ. ಭೀಮಣ್ಣ, ನಗರಸಭೆ ಮಾಜಿ ಸದಸ್ಯ ಶಂಶಾಲಂ,
ಮುಕುಂದ ಸೇರಿದಂತೆ ಅನೇಕರು ಇದ್ದರು. ಬೀದಿ ಬದಿಯಲ್ಲಿ ಹಣ್ಣಿನ ವ್ಯಾಪಾರ ಮಾಡುವ ಕುರಿತು ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ನಡೆದಿದ್ದು, ವ್ಯಕ್ತಿಯೋರ್ವನಿಗೆ ಚಾಕುವಿನಿಂದ ಇರಿದ ಘಟನೆ ಪಟ್ಟಣದ ನೇತಾಜಿ ನಗರ ವೃತ್ತದಲ್ಲಿ ಬುಧವಾರ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ನೇತಾಜಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಬೀದಿ ಬದಿಯಲ್ಲಿ ಹಣ್ಣಿನ ವ್ಯಾಪಾರ ಮಾಡುವ ಕುರಿತ ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ನಡೆದಿದ್ದು, ವ್ಯಕ್ತಿಯೋರ್ವನಿಗೆ ಚಾಕುವಿನಿಂದ ಇರಿದ ಘಟನೆ ಪಟ್ಟಣದ ನೇತಾಜಿ ನಗರ ವೃತ್ತದಲ್ಲಿ ಬುಧವಾರ ನಡೆದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ನೇತಾಜಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಶಬೀರ್ ಹಾಗೂ ಮೆಹಬೂಬ್ ಎಂಬುವರು ಜಹೀರ್ ಮೇಲೆ ತೆಂಗಿನಕಾಯಿ ಕಡಿಯುವ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ಜಹೀರ್ ಗಂಭೀರವಾಗಿ ಗಾಯಗೊಂಡಿದ್ದು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಜಹೀರ್ ಅಹಮದ್ ಹಾಗೂ ಮೆಹಬೂಬ್ ಇಬ್ಬರು ಸಂಬಂಧಿಕರಾಗಿದ್ದು ಪಾರ್ಟ್ನರ್ ಆಗಿ ಹಣ್ಣಿನ ವ್ಯಾಪಾರ ಮಾಡಿಕೊಂಡಿದ್ದರು. ಕಳೆದ 2 ತಿಂಗಳ ಹಿಂದೆಯೇ ಪಾರ್ಟ್ನರ್ಶಿಪ್ ಬಿಟ್ಟು ಬೇರೆಯಾಗಿದ್ದರು. ವ್ಯಾಪಾರದಲ್ಲಿ ವ್ಯತ್ಯಾಸವಾಗಿರುವುದೇ ವೈಮನಸ್ಸಿಗೆ ಕಾರಣವೆಂದು ಹೇಳಲಾಗುತ್ತಿದೆ. ಘಟನೆಯಿಂದಾಗಿ ನೇತಾಜಿ ವೃತ್ತದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಹಲ್ಲೆ ಮಾಡಿದ ಶಬೀರ್ ಮತ್ತು ಮೆಹಬೂಬ್ ಎಂಬುವರನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ನೇತಾಜಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಶ್ರದ್ಧಾಭಕ್ತಿಯಿಂದ ಮಹಾಶಿವರಾತ್ರಿ ಆಚರಣೆ. ದೇವಸ್ಥಾನಗಳ ಮುಂದೆ ಸಾಲುಗಟ್ಟಿ ನಿಂತು ಶಿವನ ದರ್ಶನ ಪಡೆದ ಭಕ್ತರು. ಮಾಣಿಕ್ಯ ಧ್ವನಿ ಸಂಗೀತ ಕಾರ್ಯಕ್ರಮ. ಮಾಣಿಕರಾಜ್ ಇವರ ಸಂಗೀತ ಸೇವೆ ಸ್ಮರಿಸುವುದು ಅಗತ್ಯ. ವೆಂಕಟೇಶ್ ಆಲ್ಕೋಡ್. ಮಹಾಶಿವರಾತ್ರಿ ಅಂಗವಾಗಿ ಮಂತ್ರಾಲಯದಲ್ಲಿ ಶ್ರೀಗಳಿಂದ ರುದ್ರಾಭಿಷೇಕ. ಅನಾಥ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ನಗರಸಭೆ ಮಾಜಿ ಸದಸ್ಯ ಶಂಶಾಲಂ. ಸಾಯಕ ಶರಣರ ಜಯಂತಿ. ವಚನಗಳ ಮೂಲಕ ಸಮಾಜ ತಿದ್ದಿದ ದಾರ್ಶನಿಕ ಜೀವನ ಸಂದೇಶ ಅಳವಡಿಸಿಕೊಳ್ಳಿ. ಡಾಕ್ಟರ್ ಹಂಪಣ್ಣ. ಶಿವರಾತ್ರಿ ಅಂಗವಾಗಿ ಯರ್ಮಲ್ಸ್ನಲ್ಲಿ ಪಲ್ಲಕ್ಕಿ ಸೇವೆ. 100 ಜನ ಭಾಗಿ. ಮತ್ತು ಕ್ಷುಲ್ಲಕ ಕಾರಣಕ್ಕೆ ನೇತಾಜಿ ನಗರದಲ್ಲಿ ಘರ್ಷಣೆ. ಓರ್ವನ ಮೇಲೆ ಮಚ್ಚಿನಿಂದ ಹಲ್ಲೆ. ಇಬ್ಬರ ಬಂಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು AMS Computers, Sales and Service, 0% EMI Bajaj Finance available. AMS Computers, Sales and Service, beside SBI Bank, Station Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಇಂದೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. JK Garments, traditional clothes for kids, girls, women and men. Opposite SC Kirti, Cloth Bazar, MG Road, Raichuru.
ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್ ನಿಯರ್ ಗಾಂಧಿ ಚೌಕ್ ರಾಯಚೂರ್. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.